ಯುಗಾದಿ ಹಬ್ಬವು ಹೊಸ ವರ್ಷದ ಆರಂಭ ಮಾತ್ರವಲ್ಲ, ಅದು ಹೊಸ ಭಾಗ್ಯ, ಹೊಸ ದಿಕ್ಕು ಮತ್ತು ಹೊಸ ಅವಕಾಶಗಳ ಸಂಕೇತವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಸಮಯದಲ್ಲಿ ಗ್ರಹಗಳ ಸಂಚಾರವು ವಿಶೇಷ ಮಹತ್ವವನ್ನು ಹೊಂದಿದೆ. ಗ್ರಹಗಳ ಅನುಕೂಲಕರ ಸ್ಥಿತಿಯಿಂದ ಕೆಲ ರಾಶಿಗಳಿಗೆ ರಾಜಯೋಗ ರೂಪುಗೊಳ್ಳುತ್ತದೆ. ರಾಜಯೋಗವು ವ್ಯಕ್ತಿಗೆ ಆರ್ಥಿಕವಾಗಿ ಬಲಿಷ್ಠತೆ, ಉದ್ಯೋಗದಲ್ಲಿ ಉತ್ತೇಜನ, ಸಮಾಜದಲ್ಲಿ ಗೌರವ ಹಾಗೂ ವೈಯಕ್ತಿಕ ಸಂತೋಷವನ್ನು ನೀಡುತ್ತದೆ. 2026-27ನೇ ವರ್ಷದಲ್ಲಿ ಯುಗಾದಿಯ ನಂತರ ಕೆಲವು ಪ್ರಮುಖ ಗ್ರಹಗಳಾದ ಗುರು, ಶನಿ, ಶುಕ್ರ ಮತ್ತು ಮಂಗಳನ ಸಂಚಾರದಿಂದ 5 ರಾಶಿಗಳಿಗೆ ವಿಶೇಷ ರಾಜಯೋಗ ಸಿಗುವ ಸಾಧ್ಯತೆಯಿದೆ. ಆ 5 ರಾಶಿಗಳು ಯಾವುವು, ಯಾವ ಗ್ರಹವು ಅವರಿಗೆ ಯಾವ ರೀತಿಯ ಅದೃಷ್ಟವನ್ನು ನೀಡುತ್ತದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ರಾಜಯೋಗವು ಸಾಮಾನ್ಯವಾಗಿ ಶುಭಗ್ರಹಗಳಾದ ಗುರು, ಜ್ಞಾನ ಮತ್ತು ಧನ, ಶುಕ್ರ, ಸೌಖ್ಯ ಮತ್ತು ಐಶ್ವರ್ಯ, ಬುಧ, ಬುದ್ಧಿವಂತಿಕೆ ಮತ್ತು ವ್ಯಾಪಾರ, ಮಂಗಳ, ಶಕ್ತಿ ಮತ್ತು ಧೈರ್ಯ, ಮತ್ತು ಶನಿ, ಶ್ರಮ ಮತ್ತು ಸ್ಥಿರತೆಗಳ ಸಂಯೋಗದಿಂದ ಉಂಟಾಗುತ್ತದೆ. ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿದ್ದಾಗ ವ್ಯಕ್ತಿಯ ಜೀವನದಲ್ಲಿ ಅಚಾನಕ್ ಬೆಳವಣಿಗೆ, ಹಣದ ಹರಿವು, ಹೊಸ ಅವಕಾಶಗಳು ಮತ್ತು ಯಶಸ್ಸು ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಕೈಗೊಂಡ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಸಾಧನೆಗಳಿಗೆ ದಾರಿ ಮಾಡಿಕೊಡುತ್ತವೆ. 1. ಮೇಷರಾಶಿ. ಮಂಗಳ ಮತ್ತು ಗುರುವಿನ ಅನುಗ್ರಹ. ಮೇಷರಾಶಿಯವರಿಗೆ ಮಂಗಳನು ಸ್ವಗ್ರಹವಾಗಿದ್ದು, ಈ ಅವಧಿಯಲ್ಲಿ ಗುರುವಿನ ಅನುಕೂಲಕರ ಸಂಚಾರವು ರಾಜಯೋಗವನ್ನು ಬಲಪಡಿಸುತ್ತದೆ. ಮಂಗಳ ಗ್ರಹ ಧೈರ್ಯ, ನಿರ್ಧಾರ ಶಕ್ತಿ. ಗುರುಗ್ರಹ ಧನ, ಜ್ಞಾನ, ಯಶಸ್ಸು ಅನ್ನು ನೀಡುತ್ತೆ. ಮೇಷರಾಶಿಯವರು ತಮ್ಮ ಗುರಿಗಳನ್ನು ತಲುಪಲು ಹೊಸ ಶಕ್ತಿಯನ್ನು ಪಡೆಯುತ್ತಾರೆ. ಉದ್ಯೋಗದಲ್ಲಿ ಪದೋನ್ನತಿ, ವ್ಯಾಪಾರದಲ್ಲಿ ಲಾಭ ಮತ್ತು ಹೊಸ ಅವಕಾಶಗಳು ಸಿಗುತ್ತವೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಸಾಧನೆ ಸಾಧ್ಯ. ಆರ್ಥಿಕವಾಗಿ ಬಲಿಷ್ಠತೆ ಹೆಚ್ಚುತ್ತದೆ ಮತ್ತು ಹೂಡಿಕೆಗಳಿಂದ ಲಾಭ ದೊರೆಯುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ. 2. ವೃಷಭ ರಾಶಿ. ಶುಕ್ರ ಮತ್ತು ಬುಧನ ಆಶೀರ್ವಾದ. ವೃಷಭ ರಾಶಿಯವರಿಗೆ ಶುಕ್ರನು ಮುಖ್ಯ ಗ್ರಹವಾಗಿದ್ದು, ಈ ಸಮಯದಲ್ಲಿ ಬುಧನ ಸಹಕಾರದಿಂದ ರಾಜಯೋಗ ರೂಪುಗೊಳ್ಳುತ್ತದೆ. ಐಶ್ವರ್ಯ, ಸೌಖ್ಯವನ್ನು ನೀಡುತ್ತಾನೆ. ಬುಧ ಗ್ರಹ ಬುದ್ಧಿವಂತಿಕೆ, ವ್ಯಾಪಾರ ಯಶಸ್ಸನ್ನು ನೀಡುತ್ತಾನೆ. ಈ ಅವಧಿಯಲ್ಲಿ ವೃಷಭ ರಾಶಿಯವರು ಆರ್ಥಿಕವಾಗಿ ಹೆಚ್ಚು ಲಾಭ ಪಡೆಯುತ್ತಾರೆ. ವ್ಯಾಪಾರದಲ್ಲಿ ವಿಸ್ತರಣೆ ಸಾಧ್ಯ. ಹೊಸ ವ್ಯವಹಾರ ಆರಂಭಿಸಲು ಇದು ಉತ್ತಮ ಸಮಯ. ಕಲೆ, ಸಂಗೀತ ಮತ್ತು ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಖ್ಯಾತಿ ದೊರೆಯುತ್ತದೆ. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. 3. ಸಿಂಹರಾಶಿ. ಸೂರ್ಯ ಮತ್ತು ಗುರುವಿನ ಪ್ರಭಾವ. ಸಿಂಹರಾಶಿಯವರಿಗೆ ಸೂರ್ಯನು ಮುಖ್ಯ ಗ್ರಹವಾಗಿದ್ದು, ಗುರುಗ್ರಹದ ಅನುಗ್ರಹದಿಂದ ರಾಜಯೋಗ ಬಲವಾಗುತ್ತದೆ. ಸೂರ್ಯ ಅಧಿಕಾರ, ನಾಯಕತ್ವವನ್ನು ನೀಡುತ್ತಾನೆ. ಗುರುಗ್ರಹ ಜ್ಞಾನ, ಗೌರವವನ್ನು ನೀಡುತ್ತಾನೆ. ಸಿಂಹರಾಶಿಯವರು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾರೆ. ನಾಯಕತ್ವ ಸ್ಥಾನಗಳಲ್ಲಿ ಬೆಳವಣಿಗೆ ಕಂಡುಬರುತ್ತದೆ. ಸರ್ಕಾರಿ ಕೆಲಸ ಅಥವಾ ಆಡಳಿತ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಸಾಧನೆ ಸಾಧ್ಯ. ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ಹೊಸ ಆದಾಯ ಮೂಲಗಳು ಸಿಗುತ್ತವೆ. ಆತ್ಮವಿಶ್ವಾಸ ಹೆಚ್ಚಾಗಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. 4. ತುಲಾರಾಶಿ. ತುಲಾರಾಶಿಯವರಿಗೆ ಶುಕ್ರನು ಅಧಿಪತಿಯಾಗಿದ್ದು, ಶನಿಯ ಅನುಕೂಲಕರ ದೃಷ್ಟಿಯಿಂದ ರಾಜಯೋಗ ರೂಪುಗೊಳ್ಳುತ್ತದೆ. ಶುಕ್ರಗ್ರಹ ಸೌಂದರ್ಯ, ಸಂಬಂಧಗಳು ಉತ್ತಮವಾಗುತ್ತದೆ. ಶನಿ ಶ್ರಮ, ಸ್ಥಿರತೆಯನ್ನು ಕಾಪಾಡುತ್ತಾನೆ. ತುಲಾರಾಶಿಯವರು ತಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಪಡೆಯುತ್ತಾರೆ. ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಪ್ರಗತಿ ಕಂಡುಬರುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸಂತೋಷ, ಪ್ರೀತಿ ಮತ್ತು ಸಮಾಧಾನ ಹೆಚ್ಚಾಗುತ್ತದೆ. ವಿವಾಹ ಯೋಗಗಳು ಬಲವಾಗುತ್ತವೆ. ಹಣಕಾಸಿನ ಸ್ಥಿರತೆ ದೊರೆಯುತ್ತದೆ. 5. ಮಕರ ರಾಶಿ. ಮಕರ ರಾಶಿಯವರಿಗೆ ಶನಿ ಮುಖ್ಯ ಗ್ರಹವಾಗಿದ್ದು, ಮಂಗಳನ ಸಹಕಾರದಿಂದ ರಾಜಯೋಗ ಬಲಿಷ್ಠವಾಗುತ್ತದೆ. ಶನಿ ಪರಿಶ್ರಮ, ಶಿಸ್ತು ಅನ್ನು ನೀಡುತ್ತಾನೆ. ಮಂಗಳ ಗ್ರಹ ಶಕ್ತಿ, ಕಾರ್ಯಕ್ಷಮತೆ ಅನ್ನು ಕೊಡುತ್ತಾನೆ. ಮಕರ ರಾಶಿಯವರು ತಮ್ಮ ಪರಿಶ್ರಮದ ಫಲವನ್ನು ಅನುಭವಿಸುತ್ತಾರೆ. ಉದ್ಯೋಗದಲ್ಲಿ ಪದೋನ್ನತಿ ಮತ್ತು ವೇತನ ವೃದ್ಧಿ ಸಾಧ್ಯ. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ ಮತ್ತು ಹೂಡಿಕೆಗಳಿಂದ ಉತ್ತಮ ಆದಾಯ ಬರುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ. ದೀರ್ಘಕಾಲದ ಗುರಿಗಳನ್ನು ಸಾಧಿಸಲು ಇದು ಉತ್ತಮ ಸಮಯ.
27ನೇ ವರ್ಷದಲ್ಲಿ ಯುಗಾದಿಯ ನಂತರ ಮೇಷ, ವೃಷಭ, ಸಿಂಹ, ತುಲಾ ಮತ್ತು ಮಕರ ರಾಶಿಯವರಿಗೆ ರಾಜಯೋಗವು ವಿಶೇಷ ಶುಭಫಲಗಳನ್ನು ನೀಡುವ ಸಾಧ್ಯತೆಯಿದೆ.